ಅವ್ರು ನನ್ನ ಪಾದ ಪೂಜೆ ಮಾಡ್ತಾರೆ. ಅಲ್ಲಿ ಹೋಗ ನನ್ನ ಪಾದ ಪೂಜೆ ಮಾಡ್ತಾರೆ. ನನ್ನ ಪಾದ ಪೂಜೆ ಮಾಡಿ ಇವತ್ತು ಹಚ್ಚಿ ಈಗ 15 ರೂಪಾಯಿ ಕೊಟ್ಟು ರೊಟ್ಟಿ ನೀಡ್ತಾರೆ ಅವ್ರಪ್ಪ ಅಂತವನು. ರೊಟ್ಟಿ ನೀಡೋಲ್ಲಕ್ಕೂ ಅವರು ಕೇರ್ಯಾನ ಮಂದಿ ಅವರು ಹರಿಜನರ ಮಂದಿ ಅವ್ರು ಹೊಲ್ಯಾರು ಅಲ್ಯಾಕೆ ಹೊಕ್ಕಿ ಅಂತ ಇವರು ಅಲ್ಲಿ ಹೊಲ್ಯಾರಿ ಅಲ್ಲಪ್ಪ ಅವರು ನಮ್ಮ ಪಾದ ಪೂಜೆ ಮಾಡ್ತಾರ ಅಂತ ನಾವ. ಎಲ್ಲಿ ಭಕ್ತಿ ಅಲ್ಲಿ ಹೊಕ್ಕಿನಂತ ನಾವ. ಇವ್ರ ಭಕ್ತಿ ಅಹಂಕಾರ ಮಂದಿದು. ಅಲ್ಲಿ ಹೋಗಿ ಏನು ಮಾಡಲಪ್ಪ ಅನ್ನವ ಕಾಶಿನಾಥ. ಮತ್ತೆ ಅಲ್ಲೇ ನಿಂದ್ರು. ಒಮ್ಮೆ ಸಜ್ಜಾಪುರದಾಗ ನಾವು ಜಲ ಹೊಕ್ಕಿದ್ದೆ ಕಜ್ಜಾಕ. ಸಜ್ಜಾಪುರಕ್ಕೆ ಹೊಕ್ಕಿದ್ದ ನಮ್ಮ ಕಾಶಿನಾಥ ಕಜ್ಜಾಕ. ಒಂದು ಶ್ರಾವಣ ಮಾಸದಾಗ ಒಂದು ತಿಂಗಳು ಇದ್ವಿ ನಾವು ಜರಳಗ ಒಂದು ಶ್ರಾವಣ ಮಾಸ ಒಂದು ತಿಂಗಳು ಇದ್ದಾಗ ಆವಾಗ 2 ಕಡೆ ಕಜ್ಜಾಕ ಹೋಗೋದು. ಅದ ರೊಟ್ಟಿನ ಸಂಜೆನಾಗ ಮತ್ತೊಂದಿಲ್ಲ. ಸಾರು ಮಾಡೋದು, ಜೋಳ ಸಂಗಟಿ ಮಾಡೋದು, ಎಲ್ಲರಿಗೂ ದಾಸೋಹ ಮಾಡೋದು. ಹಿಂಗೊಂದು ನೇಮ್ ಇತ್ತು ಒಂದು ತಿಂಗಳು ಪೂರ್ತಿ. ಅವಾಗ ಒಂದಾನೊಂದು ದಿವಸ ಕಾಶಿನಾಥಪ್ಪ ಕಜ್ಜಾಕ ಹೋಗಿದ್ದ. ಮತ್ತು ಆಚೆ ಕಡೆ ಲಮ್ಮಣ್ಣ ರೋಡಿಂದಲ್ಲ, ಲಮ್ಮಣ್ಣ ರೋಡಿ ವಡ್ರಿಗೇರಿ ಐತಲ್ಲ ಅದು. ಅಲ್ಲಿ ಬಾಬುಗೌಡ ನೂರೊಂದು ಗೌಡ್ರು ಇದ್ದರು. ನೂರೊಂದು ಗೌಡ್ರು ಔಷಧ ಆಯುರ್ವೇದ ಮಾಡೋರು. ಅವಾಗ ಕಾಶಿನಾಥ ಅಜ್ಜ ಹಿಂಗೆ ಲಮ್ಮಣ್ಣ ಮನೆಗೆ ಲಮ್ಮಣ್ಣ ಮನೆ ಕಡೆ ಕಜ್ಜಾಕ ಹೋಗೋಣ. ಏನು ಒಂದು ದೊಡ್ಡದೊಂದು ಬುಟ್ಟಿ ತುಂಬ್ಕೊಂಡ. ಆವಾಗ ಶಂಕರಗೌಡ ಬಾಬುಗೌಡ ನೋಡಿದ್ರು. ಅಲ್ರಿ ಅಜ್ಜರ ಅವ್ರು ಲಮ್ಮಣ್ಣ ಮಂದಿದು, ಅವ್ರು ಈ ಕಡೆ ಬರೋರು ಅಲ್ಲವರು, ಅಲ್ಲೇ ಕಜ್ಜಾಕ ಹೋಗಿದ್ದು ಅಂತಕೊಂಡು ನಮ್ಮ ಕಾಶಿನಾಥ್ಗಂದ್ರೆ ಯಪ್ಪ ಲಮ್ಮಣ್ಣರಲ್ಲವರು, ಅವ್ರು ಭಾಳ ದೊಡ್ಡ ಶ್ರೀಮಂತರು, ನೀವು ಅದ್ರ ಖರೇವು. ಆದ್ರೆ ನೋಡಿಲ್ಲೇ ಪಾದ ಪೂಜೆ ಮಾಡೋದು ರೊಟ್ಟಿ ಕೊಡೋದು, ಎಷ್ಟು ಭಕ್ತಿಯಪ್ಪ ಅಂದ ಕಾಶಿನಾಥ. ಆವಾಗ ಅಲ್ಲೊಬ್ಬರು ಹಿರೇಮಠದವ್ರು ಸ್ವಾಮಿಗಳಿದ್ರು ಅವರು. ಅವಾಗಂದ ಇವ 4 ಹುಡ್ರು ಕಟ್ಕೊಂಡು ಓಂ ನಮಃ ಶಿವಯ್ಯ ಅನ್ಕೊಂತ ಹೋಗವ. ಯಾರು? ನಮ್ಮ ಕಾಶಿನಾಥ. ಓಂ ನಮಃ ಶಿವ ಅನ್ಕೊಂತ ಹೋಗವ. ಒಂದು 4 ಹುಡ್ರು ಅವ್ರಿಗೆ ಓಂ ನಮಃ ಶಿವ ಅನ್ನಂಗಿಲ್ಲ. ಅವ್ರಿಗೆ ರಕ್ತರಿಗೆ ಓಂ ನಮಃ ಶಿವ ಅಂತಂದ್ರೆ ಅವ್ರಿಗೆ ಬೆಂಕಿ. ಆವಾಗ ಕರದನ ಪಟ್ಟಸ್ವಾಮಿ ಹಾಲಿಕೆರೆ ಅನ್ನದಾಸ ಪಟ್ಟು ಬಿಟ್ಟಿದ್ರು ಒಬ್ಬ ಮರಿ. ಕಾಶಿನಾಥ ನೀವು ಓಂ ನಮಃ ಶಿವ ಮಾಡಂತ ಅವರು. ನಾ ಅನ್ನಂಗಿಲ್ಲಪ್ಪ, ಹುಡುಗರು ಅಂತವು ಅಂತ ಅನ್ನವ. ಹುಡುಗರು ಅಂತವು ನಾ ಏನು ಮಾಡಲಪ್ಪ ಅಂತ ಅನ್ನವ. ಹಿಂಗೆ 1 ದಿವ್ಸ ಹೇಳ್ದ, 2 ದಿವ್ಸ ಹೇಳ್ದ. ಆದರೂ ಓಂ ನಮಃ ಶಿವ ಬಿಡಲಿಲ್ಲವ ಕಾಶಿನಾಥರು. 4 ಹುಡುಗ ಕರ್ಕೊಳೋದು, ಓಂ ನಮಃ ಶಿವ ಅಂತ ಬೆನ್ನತ್ತದು. ಹಿಂಗೆ ಮಾಡಿದಾಗನ ಆವಾಗ ಸಿಟ್ಟಿಗೆದ್ದು ನಾನು ಕಜ್ಜಾ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋದವ. ಕಜ್ಜಾ ಕೊಟ್ಟ ಕಾಸ ಬಾರ್ಕೊಲ್ತು ಮೈ ಹುಣ್ಣು ಬಡ್ದುಬಿಟ್ಟಿದ್ದ. ಯಾರು? ಸ್ವಾಮಿ ಬಡ್ಯಾನ. ಆವಾಗ ನೂರೊಂದುಗೌಡನಪ್ಪ ಮನೆಗೆ ಬಾದ. ಯಾಕೋ ಕಾಶಿನಾಥ ಯಪ್ಪ ಅವ ಸ್ವಾಮಿ ನೋಡಿ ಹೆಂಗೆ ಬಡ್ದಾನಂತ ದುಬ್ಬ ತೋರಿಸಿದ. ಎಲ್ಲಿ ಬೇಕಲ್ಲಿ ಬಾರು ಮುಡಿದು ಅವಾಗ ಅಷ್ಟೊತ್ತಿಯಲ್ಲಿ ಮನೆಗೆ ಬಂದ. ಮಠಕ್ಕೆ ಬಂದು ಕುಂದ್ರನ ಅವಾಗ 101 ಗೌಡ್ರು ಬಂದರು. 101 ಗೌಡಂದು ಆ ಪೂಳಿಗೆ ಈ ಕಾಶಿನಾಥನ ಬಡ್ದಾರಂತ ಸ್ವಾಮಿ ಅಂತಿಕೊಂಡು ಕಾಶಿನಾಥ ಬಡ್ದಾರಂತ ಸ್ವಾಮಿ. 101 ಗೌಡ್ರು ಅವರು ಬಂದರು. ಅವ್ನು ನೋಡೇ ಬಿಡಂದ್ರು. ಯಾವ ನಮ್ಮ ಸ್ವಾಮಿ ಬಡ್ದಾನ ಆ ಊರಾಗಿದ್ದ ಬಾಳೆ ಮಾಡಲಿ, ನೋಡೇ ಬಿಡೋನು ಅಂದ್ರಪ್ಪ. ಅನ್ನ ಅವ್ರಂದರು ಶ್ರದ್ಧಾನಂದ ಪುತ್ರರಲ್ಲಿ, ನೀವು ಯಾರೂ ನೋಡ್ಬೇಡ್ರಿ, ನೋಡೋ ಭಗವಂತ ಅದನ, ನೀವ್ಯಾಕೆ ನೋಡ್ತೀರಿ? ಅವ ಬಡ್ದಿಲ್ಲ. ಅವನು ಒಳಗಿರ್ತಕ್ಕಂಥ ಒಂದು ಅಹಂಭಾವ ಅವನು ಪಾಪ ಬಡಿಸೈತಿ. ಅವನ ಪಾಪ ತಾನ ಪ್ರಾಯಶ್ಚಿತ್ತ ಮಾಡ್ಕೊತಾನೆ. ನೀವ್ಯಾಕೆ ಮಾಡ್ತೀರೋ ಅಂತಂದ್ರೆ ಅಪ್ಪ ಶ್ರದ್ಧಾನಪ್ಪಳು ಸುಮ್ಮಿರಿ, 8 ಸರ್ಕೋರಿ, ಅವನ ಪರಿಸ್ಥಿತಿ ಏನಾಗತ್ತೆ ಅಪ್ಪಳು ಅನ್ನೋದು. ಹೌದಾ? ಕೈ ಬಿಟ್ರಲ್ಲಿ ಬಡಿಸ್ಕೊಂಡು ಹೋತು. ಕಡೆ ಸೋಮವಾರ ಇನ್ನು 2 ದಿವಸ ಇತ್ತು. ಕಡೆ ಸೋಮವಾರ ನಮ್ಮ ಭಜನೆ ಮುಕ್ತಾಯ. ಕಡೆ ಸೋಮವಾರ ಇನ್ನು 2 ದಿವಸ ಇತ್ತು. ಅವನದು ಸ್ವಾಮಿದ ಟಾಂಗ ಇತ್ತು. ಟಾಂಗ ಹೊಡ್ಕೊಂಬರವ ಶಾಂತಿಗೆ. ಟಾಂಗ ಹೊಡ್ಕೊಂಬರುವಾಗ ಇದು ಕುದುರೆ ಭಾಳ ಸ್ಪೀಡ್ ಇತ್ತು. ಇಳಿಯುತ್ತಲ್ಲಿ ಮಗಡ ಜಗ್ಗಿ ಹಿಡ್ದ ಯಾವನೋ ಒಂದು ಕಲ್ಲಿಟ್ಟಿದ್ದು ಹೋಗಿ ಆ ಟಾಂಗಾಪುರ ಹಾದಿಗೆ ಒಂದು ಕಲ್ಲಿಟ್ಟಿದ್ದ. ಆ ಗಾಡಿ ಬರ್ತಿತ್ತಲ್ಲ
ಹಿಡ್ಕೊಬಾರ್ದು ಕಲ್ಲು ನಿತ್ತಲ್ಲ, ಆ ಕಲ್ಲು ಮೇಲೆ ಹತ್ತಿ ಟಾಂಗ ಆಚೆ ಕಡೆ ನಮ್ಮ ಮಠದಿಂದ ಬಿತ್ತಪ್ಪ. ಬಿದ್ದಾಗನ ಅವ ಸ್ವಾಮಿನ ಬಂದು ಕಲ್ಲು ಬಿದ್ದ, ಇಲ್ಲಿ ಬಡಿತು ಕಲ್ಲು. ಕಲಾಸ ಅಲ್ಲೇ ಜೀವನ. ಯಾವಾಗ ಸುಳಿ ಕಲ್ಲು ಬಡಿತೋ ಜೀವ ಕಲಾಸ ಆತಲ್ಲೇ. ಅದನ್ನು ಹಾರಪ್ಪ ದವಾಖಾನಿಗೆ. ಅವ ಕಾಸಿನ ಯಪ್ಪ ಬಡ್ದವ್ ನೋಡೊಂದವ. ಏನು ಬಿದ್ದನಲ್ಲ ಆ ಬಿದ್ದವಾಗ ಯಪ್ಪ ಬಡ್ದವ್ ಇವ ನೋಡಂತಂದ. ಹಂಗೆ ತನ್ನ ಪರಿಸ್ಥಿತಿ ಉಣ್ಣಡಪ್ಪ ಅಂದ್ರೆ ಅಪ್ಪು. ಆದ್ರೆ ಶರಣರದು ಹಿಂಗಂತ ಅನ್ನಕ್ಕಿಲ್ಲ. ನಮ್ಮ ಕಾಶಿನಾಥ ಎಲ್ಲೆಲ್ಲಿ ಏನಂತಾರೆ ಅದು ಕರೆಕ್ಟ್ ಹೋಗಿಬಿಡೋ. ಹಾಂ, ಹಂಗೆ ಶರಣರಂತಕ್ಕಂಥವ್ರು ಕುಲವಿಲ್ಲ ಯೋಗಿಗೆ, ಛಲವಿಲ್ಲ ಜ್ಞಾನಿಗೆ, ತೊಲಗುಂಬವಿಲ್ಲ ಗಗನಕ್ಕೆ, ಶರಣರಿಗೆ ಹೊಲಿಗೆರ್ನಿಲ್ಲ ಸರ್ವಜ್ಞ. ಮಹಾತ್ಮನಿಗೆ ಹೊಲಿಗೆ ರೈತಂದಿಲ್ಲ. ಯಾಕಂದ್ರೆ ಎಲ್ಲ ಬೈಲು ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಮಹಾತ್ಮ ಎಲ್ಲಿ ಕುಲ ಚಲೆ ಅನ್ನಿಸ್ತಾನೆ ರೀ. ಕುಲವಿಲ್ಲ ಯೋಗಿಗೆ, ಹಾಂ, ಗಂಗೆಗೆ ಹೊಲಿ ಇಲ್ಲ, ಜಂಗಮ್ಗೆ ಕುಲ ಇಲ್ಲ. ಯಾವ ಕುಲಚಾರ ಎಣಿಸ್ತಾನಪ್ಪ ಅಂತಂದ್ರೆ ಸ್ವಾಮಿ ಅಲ್ಲವ, ಜಗದ್ಗುರು ಅಲ್ಲವ. ಯಾವ ಕುಲಚಾರ ಅಂತಕ್ಕಂಥದ್ದು ಎಣಸಂಗಿಲ್ಲಪ್ಪ ಅಂದ್ರೆ ಅಜ್ಞಾನಿ, ಅವನೇ ಜಂಗಮ. ಅಂಥ ಜಂಗಮ ರೂಪ ಇರ್ತಕ್ಕಂಥ ಜ್ಞಾನಿಗಳಂತಕ್ಕಂಥವ್ರು ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲ ಕಡೆ ಉಂಡುಟ್ಟು ತಿರ್ಕೊಂತ, ಎಲ್ಲ ಕಡೆ ಹಿಡ್ಕೊಂತ ಸಂಚಾರ ಮಾಡಿ ಜ್ಞಾನಿಗಳಂತಕ್ಕಂಥವ್ರು ನಮ್ಮೆಲ್ಲರಿಗೂ ಮಾರ್ಗ ತೋರಿಸಿದಾರೆ ಪುಣ್ಯಾತ್ಮರ. ಅಂಥ ಮಾರ್ಗದರ್ಶಕರಾಗಿ ನಾವು ಬಂದೀವಿ. ಅಂಥ ಒಂದು ಮಹಾತ್ ಪುಣ್ಯಾತ್ಮರು ನಮ್ಮ ಸಂಘ ಭಾಳ ಚಲೋ ಇತ್ತು. ನಮ್ಮ ಕಾಶಿನಾಥ ಅಜ್ಜಾರು ಒಬ್ಬರು, ಜರಳು ನಮ್ಮ ಸದಾನಂದಪ್ಪರೊಬ್ಬರು, ನಮ್ಮ ಯಲ್ಲಪ್ಪೊಬ್ಬವ, ನಂತರ ಶಿವಾನಂದಪ್ಪಳೊಬ್ಬರು, ನಮ್ಮ ಶ್ರದ್ಧಾನಂದಪ್ಪಳು. 6 ಮಂದಿ ಎಲ್ಲಿ ಹೋದರು. ಬಿಳಕಲ್ಲಿಗೆ ಹೋಗಿ 6 ಮಂದಿ, ಅಲ್ಲೂ 6-8 ಮಂದಿ. ಎಲ್ಲಿ ಹೊಕ್ಕಿರ ಅಲ್ಲಿ 8 ಮಂದಿ ಇದ್ದದ್ದದ. ಅಪ್ಪಳಿಂದ ಭಾಳ ಇದ್ದದ್ದ. ಒಬ್ಬರು ತಾವು ಇಲ್ಲಿ ಹೊಕ್ಕಿರಕ್ಕಿಲ್ಲ. ಬರೀ ರುದ್ರಾಭಿಷೇಕಿರಲಿ 6-8 ಮಂದಿ ಹೋಗುದ, ಎಲ್ಲರೂ ಹೋಗುದ. ಆವಾಗ ಶಿವಾನಂದಪ್ಪರ ತಾರೀಖು ಕೊಡೋದು. ಅವ್ರು ತಾರೀಖು ಕೊಡ್ತಿದ್ದಿಲ್ಲ. ಹಂಗೆ 12-13 ವರ್ಷ ಎಲ್ಲ ಸಂಚಾರ ಮಾಡ್ತಾ ಬಂದು ಹಿಕ್ಕಟ್ಟು ಅಪ್ಪಗಳು ಈ ಮಠ ಬಿಟ್ಟು ಹೋಗಿಂದ ಜಪ್ಪಿಂದ ಕಾಯ್ಕೊಂಡ್ರು. ಆನಾತ ಆವಾಗ ತುನಕ್ಕೇನಿತ್ತಪ್ಪ ಏಕದಾರಿ ಕಾಯಿ. ಇಲ್ಲೇ ತಂಬುರೈತಲ್ಲ, ಹಿಂಗೆ 5 ದಿವಸ 7 ದಿವಸ ಸಪ್ತಭಜನ ಅಂತಿದ್ರು. ಅವಾಗ ಸಪ್ತಭಜನ ಮಾಡ್ತಾ ಭಸ್ಮ ಹೋಗ್ತಿದ್ದರು. ಪೂರ್ಣಾನಂದಪ್ಪಳ ಅದು ಕಿತ್ತದು, ಪೂರ್ಣಾನಂದಪ್ಪಳ ಒಂದು ಸಂಸ್ಕಾರ ಅದು. ಈಗ ಯಾವಾಗ ಶ್ರದ್ಧಾನಪ್ಪಳು ಬಂದರು, ಯಾವಾಗ ಅಧಿಕ ಮಾಸದ ಜಪಯಜ್ಞಿದ್ರು, ಮತ್ತು ಜಪಯಜ್ಞ ಶುರು ಮಾಡಿದರು. ಹಂಗೆ ಜಪಯಜ್ಞ ಶುರು ಮಾಡ್ತಾ ಅಂಥ ಜಪರೂಪ ಇರತಕ್ಕಂಥದ್ದು ಸೋಮನ ಕೊಪ್ಪದಲ್ಲಿ ಇವತ್ತು ಎಷ್ಟು ದಿವಸ ಆಯ್ತು? 23 ಸಾತು. 23 ಸಾದ್ರೆ ನೋಡ್ಬೇಕಲ್ಲಿ ಮಂದಿ. ಮುಂಜಾನೆ ಒಂದು 100-100 ಮಂದಿ ಪೂಜೆ ಜಪ. ಹಾಗ ಜಮ ಸೋಮನ ಕೊಪ್ಪದ ಮಂದಿ ಎಲ್ಲ ಜಪದಲ್ಲೇ ಮುಳುಗಿಬಿಟ್ರ ಪುಣ್ಯಾತ್ಮರು. ಯಾಕೆ ಮುಳುಗ್ಯಾರಪ್ಪ ಅಂದ್ರೆ ಅಪ್ಪವ್ರ ಸ್ಥಾನ. ಮಾಡೋ ಜಪವನು ಮನುಜ ಮರೆಯದಲೇ ನೀನು, ರೂಢಿಯೋಳತಿ ಶ್ರೇಷ್ಠ ಶಿವಮಂತ್ರ ಬಿಡದೆ, ರೂಢಿಯೋಳತಿ ಶ್ರೇಷ್ಠ ಶಿವಮಂತ್ರ ಬಿಡದೆ, ಮಾಡೋ ಜಪವನ್ನು ಮನುಜ ಮರೆಯದಲೇ ನೀನು. ಜಪ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಪರಮಾತ್ಮ ಅಂತಕ್ಕಂಥವು ಏನೂ ಕಡಿಮೆ ಮಾಡೋಂಗಿಲ್ಲ. ಶಿವಾನಂದಪ್ಪವರು 18 ವರ್ಷ ಗುಡ್ಡ ಹತ್ತಿ ತಪಸ್ಸು ಮಾಡಿ ಗದ್ದಿಗಾಗಿ ಜಿಡಿ ಜಗತ್ತನ್ನೇ ಬೆಳಗಿದ್ರು. ಹಾಂ, ಮಹಾತ್ಮರು ಅಂತಕ್ಕಂಥವ್ರು ಜಪ ಯಾಕೆ ಮಾಡ್ತಾರಪ್ಪ ಅಂತಾರೆ? ಲೋಕ ಉದ್ಧಾರಕ್ಕಾಗಿ. ಅಪ್ಪಳು ಎಲ್ಲಿ ಬೇಕಲ್ಲಿ ಜಪಯಜ್ಞ ಹಚ್ಬೇಕಾದ್ರೆ ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞ. ಒಂದು ಊರಿಗೆ ಸಂಬಂಧ ಅಲ್ಲ, ಒಂದು ತಾಲೂಕು ಸಂಬಂಧ ಅಲ್ಲ, ಒಂದು ಜಿಲ್ಲಾಕ್ಕೆ ಸಂಬಂಧ ಅಲ್ಲ, ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞ. ಹಿಂಗೆ ಎಲ್ಲ ಕಡೆ ಕೋಟಿ ಜಪಯಜ್ಞ ಮಾಡಿಸಿ ಅಪ್ಪವರು 200 ಮಠ ಮಾಡಿದ್ರು. 200 ಮಠ, ಒಂದು ಮಠ ಅಲ್ಲ, 200 ಮಠ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಎಲ್ಲ ಕಡೆ ಸಿದ್ದೇಶ್ವರ ಪಳಾತು, ಶ್ರದ್ಧಾನಂದ ಪಳಾತು ಎಲ್ಲ ಕಡೆ ಅವ್ರನ್ನ ಭಕ್ತರು ಕಟ್ಕೊಂಡು, ಸಾಧುಗಳು ಕಟ್ಕೊಂಡು ಎಲ್ಲಿ